ಮುಂದುವರ್ಸೋಣ. ಜೊತೆಗೆ ಹಾಗೇನೆ ಪ್ರಕಾಶ್ ಅವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಇದು ಬಂದಿದೆ ವಿಜಯ್ ಅವರೇ, ಏನಂತ ನೋಟಿಸ್ ಬಂದಿದೆ? ನೀವೇನ್ ಬಿಸ್ನೆಸ್? ಚಿಕ್ಕದಾಗಿ ನಾಗರಬಾವಿಲಿ ಬೇಕರಿ ಮಾಡ್ಕೊಂಡಿದ್ದೀವಿ ನಾವು. ಒಂದು ರೀಸೆಂಟ್ ಆಗಿ ಇವಾಗ 4 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ಗೆ ಟ್ಯಾಕ್ಸ್ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ ಅಷ್ಟೊಂದು ಏನು ಮಾಹಿತಿ ಇಲ್ಲ. ನಾವು ಕಲ್ತಿರೋದು SLC, ಊರಲ್ಲಿ ಇದ್ದು ಸಣ್ಣ ಪುಟ್ಟ ಏನು ಮಾಡ್ಕೊಂಡು ಬೇಕರಿ ಮಾಡ್ಬೇಕಂತ ಬಂದಿದ್ವಿ. ಇದೀಗ ಸಡನ್ ಆಗಿ ನಮಗೆ ರಿಜಿಸ್ಟರ್ ಪೋಸ್ಟ್ ಬಂದ್ಬಿಟ್ಟಿದೆ. ಅದು ಬಂದಾಗ್ಲೂ ಅದು ಏನಕ್ಕೆ ಬಂದಿದೆ ಏನು ಅಂತ ನಂಗೆ ಅದ್ರ ಬಗ್ಗೆನೂ ಸರಿ ಮಾಹಿತಿ ಇಲ್ಲ. ಅದನ್ನ ಹಾಗೆ ನಾವು ಸೈಡಲ್ಲಿ ಇಟ್ಟಿವಿ. ಕಡೆ ಒಂದು ವಾರ ಹಿಂಗೆ ನಮ್ಗೆ ಅಕ್ಕಪಕ್ಕದವ್ರು ಗೊತ್ತಿರೋರ ಹತ್ರ ಪರಿಚಯದವ್ರ ಹತ್ರ ಈ ಥರ ಬಂದಿದೆ ಅಂತ ಕೇಳಿದಾಗ ಅವರು ನಿನಗೆ ಈ ಥರಪ್ಪ ನೋಟಿಸ್ ಬಂದಿದೆ ಹಂಗಿದೆ ಅಂತ ಹೇಳಿದ್ರು. ಸರಿ ಅಂತ ನಾನು ಒಬ್ಬರನ್ನ ಕರ್ಕೊಂಡು GST ಆಫೀಸಿಗೂ ಹೋದೆ. ನನಗೀಗ ಬಂದಿರೋದು 41,43,873 ರೂಪಾಯಿ ಕಟ್ಟಬೇಕಂತ ಬಂದಿದೆ. ಓಕೆ, ಎಷ್ಟು ವರ್ಷಕ್ಕೆ ಅಷ್ಟು ಟ್ಯಾಕ್ಸ್? 4 ವರ್ಷಕ್ಕೆ ಮೇಡಮ್. 21, 23, 24 ಅಲ್ಲಿ ಬಂದಿರೋದು. ಇದೀಗ ನಿಮ್ಮ ಆದಾಯ ಎಷ್ಟಿದೆ? 4 ವರ್ಷದಲ್ಲಿ ಅಷ್ಟೆಲ್ಲ ಆದಾಯ ಎಲ್ಲಿದೆ ಮೇಡಮ್ ನಮ್ಮ ಹತ್ರ? ನಾವು ಮಾಡೋದು ಸಣ್ಣ ಬಿಸ್ನೆಸ್, ಒಂದು 10ರಿಂದ 15 ಸಾವಿರ ಬಿಸ್ನೆಸ್ ಮಾಡ್ತೀವಿ. ಈಗ ನಿಮ್ದೆಲ್ಲ ಡಿಜಿಟಲ್ ಪೇಮೆಂಟ್. ಈಗ ಎಲ್ಲರೂ ಮೊದಲೇ ಹೇಳ್ತಿದ್ದಂಗೆ ಫೋನ್ ಪೇ ಮಾಡಿ, ಗೂಗಲ್ ಪೇ ಮಾಡಿ ಅಂತ ಪ್ರತಿಯೊಬ್ಬರು ಕಸ್ಟಮರು ಒಂದು ಬೆಂಕಿ ಪಣ್ಣ ತಗೊಂಡ್ರು, ಒಂದು ಬಾಳೆಹಣ್ಣು ತಗೊಂಡ್ರು, ಒಂದು ಅರ್ಧ ಲೀಟರ್ ಟೀ ಹಾಲು ತಗೊಂಡ್ರು ಫೋನ್ ಪೇ ಗೂಗಲ್ ಪೇ ಮಾಡ್ತಾರೆ. ಕ್ಯಾಶ್ ಅಂತ ಬರೋದು ನಮ್ಗೆ ತುಂಬ ಕಡಿಮೆ, ಒಂದು 10% ಕ್ಯಾಶ್ ಬರಲ್ಲ. ಆ ಪ್ರಕಾರವಾಗಿ ಟ್ರಾನ್ಸಾಕ್ಷನ್ ಇದರಲ್ಲಿ ಇದೆ ಎಲ್ಲ. 4 ವರ್ಷದಿಂದ ನಮ್ಗೆ ಕೊಟ್ಟಿದ್ದಾರೆ. ನೀವು 23 ಲಕ್ಷ ಮಾಡಿದ್ದೀರಾ, 33 ಲಕ್ಷ ಮಾಡಿದ್ದೀರಾ, 41 ಲಕ್ಷ ಮಾಡಿದ್ದೀರಾ ಅಂತ. ಹೌದಾ? ನಿಮ್ದು ಅಷ್ಟು ಬಿಸ್ನೆಸ್ ಆಗಿದೆಯಾ ಪ್ರತಿ ವರ್ಷಕ್ಕೆ? ಪ್ರತಿ ವರ್ಷಕ್ಕೆ ಬಿಸ್ನೆಸ್ ಆಗಿ 41 ಲಕ್ಷ ಅಂದ್ರೆ ಮೇಡಮ್, ನಾವು ಮಾಡಿರೋ 10,000 12,000 ಬಿಸ್ನೆಸ್ ಅಲ್ಲಿ ಮಿನಿಮಮ್ ಅಂದ್ರೆ 10ರಿಂದ 12 ಸಾವಿರ ಫೋನ್ ಪೇನೇ ಬರುತ್ತೆ. 10ರಿಂದ 12 ಸಾವಿರ ಬಂದ್ರು ನಮ್ಗೆ ವರ್ಷಕ್ಕೆ ಆಗುತ್ತಲ್ಲ ಮೇಡಮ್ ಅದೇ ಥರ. ಬಟ್ ನಾವೀಗ ಆಫೀಸರ್ ಹತ್ರ ಇರ್ತಾರೆ, ಆಫೀಸರ್ ಹತ್ರನೂ RR ನಗರ ಆಫೀಸಿಗೆ ಹೋದ್ವಿ. ಸರ್ ಈ ಥರ ನಮಗೆ ಬಂದಿದೆ, ಈ ಥರ ನಾವು ನಮ್ಗೆ ಅದು ಏನಂತ ಗೊತ್ತಾಗ್ತಾ ಇಲ್ಲ, ಇದ್ರ ಬಗ್ಗೆ ಏನಾರು ಅಂತ ಕೇಳಿದಾಗ ಅವ್ರು ಸರ್ ಇಲ್ಲಪ್ಪ ನೀವು GST ಇದು ಮಾಡಬೇಕು, ಇದಕ್ಕೆ ಅವ್ರು ಹೇಳಿರೋದು ನನಗೆ 28 ಲಕ್ಷ ರೂಪಾಯಿ ಕಟ್ಟಬೇಕಂತ. ನಮ್ಗೆ ಅದು ಕೇಳಿ ಗಾಬರಿ ಆಯಿತು. ಇಷ್ಟಲ್ಲಿ ನಾವು ಎಷ್ಟೊಂದು ಅಮೌಂಟ್ ನಾವು ಜೀವನದಲ್ಲಿ ದುಡ್ದಿಲ್ಲ, ಎಷ್ಟೊಂದು ಅಮೌಂಟ್ ನಾವು ನೋಡಿಲ್ಲ. ಮಾಡಿರೋ 10-15 ಸಾವಿರ ಬಿಸ್ನೆಸ್ ಅಲ್ಲಿ ನಮ್ಮ ಖರ್ಚು, ಶಾಲೆ ಮಕ್ಕಳು ಸ್ಕೂಲ್ ಫೀಸು, ಮನೆ ತಿಂಗಳಿಗೆ ಅಲ್ಲಲ್ಲ ಬಿಸ್ನೆಸ್ ಮಾಡೋದು, ಅದ್ರಲ್ಲಿ ನಮಗೆ ಸಿಗೋದು ಲಾಭ. ಎಲ್ಲಾ ಖರ್ಚು ಹೋಗಿ ನಮಗಂತ ಪರ್ಸನಲ್ ಉಳಿದು 500ರಿಂದ 600 ರೂಪಾಯಿ. ಅಂದ್ರೆ ಹುಡುಗರ ಸಂಬಳ ಕೊಟ್ಟು ಮನೆ ಬಾಡಿಗೆ ಅಲ್ಲಲ್ಲ ಡೇ ಪರ್ ಡೇ ಹೇಳ್ತಾ ಇರೋದು ನಾನು. ಪರ್ ಡೇ ಬಿಸ್ನೆಸ್ ಹೇಳ್ತಾ ಇರೋದು. ಮನೆ ಖರ್ಚು, ಹುಡುಗರ ಸಂಬಳ ಕೊಟ್ಟು ನಮ್ಗೆ ಉಳಿದ 500ರಿಂದ ಒಂದು 600 ರೂಪಾಯಿ ನಮ್ಮ ಪರ್ಸನಲ್ ಅಂತ ಉಳಿದು. ಅಂದ್ರೆ ಹುಡುಗರ ಸಂಬಳ, ಮನೆ ಬಾಡಿಗೆ, ಇವಾಗ ನಮ್ಗೆ ಗೊತ್ತು ಮನೆ ಬಾಡಿಗೆ ಎಷ್ಟಿದೆ, ನಮ್ಮ ಖರ್ಚು ಎಷ್ಟಿದೆ ಅಂತ. ಇಷ್ಟೆಲ್ಲ ಹೋಗಿ ನಾವು ಆಫೀಸ್ ಹತ್ರ ಕೇಳಿದಾಗ ಆಫೀಸವ್ರು ಹಿಂಗೆ ಅಂದರು. ಅವು ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಅದಕ್ಕೆ ನಾವು ನಮ್ಮ ಕಾರ್ಮಿಕ ಪರಿಷತ್ತು ರವಿ ಶೆಟ್ಟಿ ಸರ್ ಹತ್ರ ಹೋಗಿ, ಸರ್ ಈ ಥರ ನಮಗೆ ಬಂದಿದೆ, ಇದು ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಇಷ್ಟು ಅಮೌಂಟ್ ನಾವು ಲೈಫಲ್ಲಿ ನೋಡಲಿಲ್ಲ, ಇಷ್ಟು ಅಮೌಂಟ್ ನಾವು ಹೆಂಗೆ ಕಟ್ಟಬೇಕು, ಅದು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗಿದೆ. ನಾವು ರವಿ ಶೆಟ್ಟಿ ಬೈಂದರವರು ಹೋಗಿ ಇದು ಮಾಡಿದ್ವಿ. ಅವ್ರು ಬಂದಾಗ ಇಲ್ಲಿಗ ಇದು ಮಾಡಿ TVR ಬಂದು ಇದಾಗಿದೆ. ಓಕೆ, ಸೊ ಈಗ ಏನು ಮಾಡ್ತೀರಾ? ಅಷ್ಟೊಂದು ಅಮೌಂಟ್ ಬಂದಿದೆ ಅಲ್ಲ, ಈಗ 28 ಲಕ್ಷ ಕಟ್ಟಬೇಕು ಅಂದ್ರೆ ಏನು ಮಾಡ್ತೀರಾ? ಎಲ್ಲಿಂದ ಕೊಟ್ಟು ನಮ್ಮ ಅಂಗಡಿ ಮಾರಿದ್ರು ನಮ್ಮ ಹತ್ರ ಅಷ್ಟು ದುಡ್ಡು ಅಂತ ನಮ್ಮ ಹತ್ರ ಹಂಚಿಕೊಳ್ಳೋಂತೂ ಸಾಧ್ಯ ಇಲ್ಲ. ನಾವು ಇಡೀ ಜೀವನ ದುಡ್ಡು ಅಷ್ಟು ದುಡ್ಡು ಅಂತೂ ನಮ್ಮ ಹತ್ರ ನೋಡೋಕ್ಕಾಗಲ್ಲ. ಅದಕ್ಕೆ ನಾವೀಗ ಏನಾದ್ರು ಈಗ ಆಫೀಸರ್ಸ್ ಬಂದಿದ್ದಾರೆ, ಅದಕ್ಕೆ ಏನಾದ್ರು ಒಂದು ಪರಿಹಾರ ಸೃಷ್ಟಿಸ್ತಾರೆ. ಇಲ್ಲಾಂದ್ರೆ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವಿ ಸಲ್ಲಿಸು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಈಗ ಸೋಮವಾರ ದಿನ ಹೋಗಿ ನಾವು ಮುಖ್ಯಮಂತ್ರಿ ಭೇಟಿಯಾಗಿ, ಸರ್ ಈ ಥರ ನಮ್ಗೆ ಈ ಥರ ಬಂದಿದೆ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು, ಸಣ್ಣ ಪುಟ್ಟ ಅಂಗಡಿಯವರು, ನಾವೇನೋ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲ ಅಥವಾ ದೊಡ್ಡ ಅಂಗಡಿ ಇಟ್ಕೊಂಡವರಲ್ಲ. ಏನು ನೋಟಿಸ್ ಬಂದ ದಿನ, ನೋಟಿಸ್ ನೋಡಿದ ತಕ್ಷಣ ನಿಮ್ಗೆ ಇಲ್ಲ ಇಷ್ಟು ನೀವು ಕಟ್ಟಬೇಕಾಗತ್ತೆ ಅಂತ ಹೇಳಿದ ದಿವಸ ನಿಮಗೆ ಹೇಗೆ ಅನಿಸ್ತು? ನೋಟಿಸ್ ಬಂದಾಗ ಇದು ಏನಕ್ಕೆ ಬಂದಿದೆ, ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಿಲ್ಲ. 4 ದಿನ ಒಂದೊಂದು ಸೈಡಾಗಿ ಇಟ್ಬಿಟ್ಟು ಹಂಗೆ ಏನೋ ರಿಜಿಸ್ಟರ್ ಬಂದಿದೆ, ಏನೋ ಪೋಸ್ಟ್ ಬಂದಿದೆ ಅಂತ ಸೈಡಲ್ಲಿ ಇಟ್ಬಿಟ್ಟೆ. ಇವಾಗ 4 ಜನ ಹತ್ರ ಈ ಕಸ್ಟಮರ್ ಹತ್ರ ನಮ್ಗೆ ಗೊತ್ತಿರೋ ಕೇಳಿದಾಗ, ಇಲ್ಲಪ್ಪ ಇದು ಟ್ಯಾಕ್ಸ್ ಆಫೀಸಿಂದ ಬಂದಿದೆ, ನೀನು ಅಲ್ಲಿ ಹೋಗಿ ವಿಚಾರಿಸು ಅಂತ ಹೇಳ್ಬೋದಾಗ ಅವ್ರು ನಮ್ಮ ಆಫೀಸರ್ ಈ ಥರ ಹೇಳಿದ್ರು. ಆ ಥರ ಹೇಳಿದಾಗ ನಮ್ಗೆ ಅಲ್ಲಿ ಏನು ಮಾಡ್ಬೇಕಂತ ದಿಕ್ಕು ತೋಚಿದೆ. ನಾವು ಅವ್ರ ಹತ್ರ ಏನು ಮಾತಾಡಿದೆ ವಾಪಸ್ ಬಂದ್ಬಿಟ್ವಿ. ಅಂದ್ರೆ ಅವ್ರ ಹತ್ರ ನಮ್ಗೆ ಏನು ಅವ್ರ ಹತ್ರ ಕೇಳೋಕ್ಕೆ ಅವಕಾಶ ಇದು ಇಲ್ಲ. ನಮ್ಗೆ ಅವ್ರಿಗೆ ಏನು ಹೇಳ್ಬೇಕಂತ ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲಲ್ಲ, ಆದರೆ ಎಲ್ಲಿಂದ ಬಂದಿದೆ, ಹೆಂಗೆ ಬಂದಿದೆ, ಯಾಕೆ ಬಂದಿದೆ ಅಂತ. ಆಮೇಲೆ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತಾ ಫೋನ್ ಪೇಯಿಂದ ಬಂದಿದೆ, Paytm ಇಂದ ಬಂದಿದೆ ಅಂತ ಮಾಹಿತಿ ಗೊತ್ತಾಯ್ತು. ಓಕೆ, ನಾನು ಕ್ವಿಕ್ ಆಗಿ ಶಾಂತನಾರಾಯಣ ಅವರ ರಿಯಾಕ್ಷನ್ ತಗೊಂಡು ಆನಂತರ ಪ್ರಕಾಶ್ ಅವ್ರಿಗೆ ಹೋಗ್ತೀನಿ. ಏನು ಹೇಳ್ತೀರಿ? ನೋಡಿ, ಈಗ ತಮಗೇನು ನೋಟಿಸ್ ಬಂದಿದೆಯಲ್ಲ, ನೋಟಿಸ್ ಬಂದಮೇಲೆ ನಿಮ್ಮದು ಒಂದು ಟರ್ನ್ ಓವರ್ ಅಂತ ಫಿಕ್ಸ್ ಮಾಡಿದ್ದಾರೆ. 4 ವರ್ಷದ್ದು ಅಂತ ಹೇಳಿದ್ರಿ. ಪ್ರತಿ ವರ್ಷದಲ್ಲಿ ಇಷ್ಟು ಟರ್ನ್ ಓವರ್ ಇದೆ, ಅದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ನಮ್ಮ ಆಫೀಸರ್ಸ್ ನೋಟಿಸ್ ಕೊಟ್ಟಿದ್ದಾರಲ್ಲ. ತಮಗೆ ಆ ಪ್ರತಿ ವರ್ಷದಲ್ಲಿ ಎಷ್ಟು ಟರ್ನ್ ಓವರ್ ಇದೆ, ಅದು ತಮ್ಮ UPI ಮುಖಾಂತರ ಯಾವ ಮೂಲಗಳಿಂದ ಬಂದಿದೆ, ಅದು ಮಾತ್ರ ಬಂದಿದೆಯಾ ಅಥವಾ ಬೇರೆ ಬಿಸ್ನೆಸ್ ಏನಾದರೂ ನಿಮಗೆ ಲೋನ್ ಮುಖಾಂತರ ಬೇರೆ ಏನಾದರೂ ಬಂದಿದೆಯಾ, ಅಥವಾ ನಿಮ್ಮ ಸಂಬಂಧಿಕರು ಏನಾದರೂ ನಿಮಗೆ ಸಾಲವಾಗಿ ಕೊಟ್ಟಿದ್ದಾರಾ, ಇವೆಲ್ಲವನ್ನು ಕೂಡ ನಮಗೆ ಒಂದು ಬೈಫರ್ಕೇಶನ್ ಮಾಡಿ ಕೊಟ್ಟರೆ, ಅಂದರೆ ಇದು ನನ್ನ ಬಿಸ್ನೆಸ್ ರಿಲೇಟೆಡ್ ಮಾತ್ರ,
ನಾನೇನು ಸೇಲ್ಸ್ ಮಾಡಿದ್ದೀನಿ ಆ ಸೇಲ್ಸ್ ಬಂದಿರೋದು ಎಷ್ಟು ಅಮೌಂಟ್ ಅಂತ ತಾವು ಕ್ಲಾಸಿಫಿಕೇಶನ್ ಮಾಡಿ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಅದನ್ನ ಪರಿಶೀಲಿಸ್ತಾರೆ. ಸೊ ಬಂದಿದ್ಯಾ ಆ ಥರ ಏನಾದರೂ ಬೇರೆ ಹಣ ಬಂದಿದ್ಯಾ ನಿಮ್ಮ ಊರ? ಅಂದ್ರೆ ನಾವೊಂದು ಊರ್ ಕಡೆಯಿಂದ 2 ಲೋನ್ ಮಾಡಿದ್ವಿ. ಬಿಸ್ನೆಸ್ ಮಾಡ್ಬೇಕಿದ್ರೆ ಈಗ ನಮ್ಮ ದುಡ್ಡು ಇಟ್ಕೊಂಡು ಬಂದವರಲ್ಲ ನಾವು, ಅಲ್ಲಿ ಊರ್ ಕಡೆಯಿಂದ ಏನಾದ್ರು ಯಾರಿಗೆ ಕೇಳಿದ್ರು ಊರಲ್ಲಿ ಒಂದು ಸ್ವಲ್ಪ ಲೋನ್ ಮಾಡಿ ಹಾಕಿದ್ವಿ. ಮತ್ತೊಂದು ಈಗ ಫೋನ್ ಪೇ ಪೇಟಿಎಂ ಬಂದ್ ಮತ್ತೊಂದು ಸ್ವಲ್ಪ ಅಂದ್ರೆ ಒಂದು ಅಂದಾಜು ಎಷ್ಟು ಇಷ್ಟು ಟ್ಯಾಕ್ಸ್ ಬರೋಷ್ಟು ಲೋನ್ ಮಾಡಿದ್ದೀರಾ? ಅಂದ್ರೆ ಈಗ ಇಲ್ಲಿ 4 ಇಯರ್ಸ್ ಅಂತ ಏನಿಲ್ಲ, ಒಂದು 2 ಇಯರ್ಸ್ ಅಲ್ಲಿ ಒಂದು 2 ಲ್ಯಾಕ್ 3 ಲ್ಯಾಕ್ ಬಿಸ್ನೆಸ್ ಮಾಡುವಾಗ ಅದಕ್ಕೆ 28 ಲಕ್ಷ ಟ್ಯಾಕ್ಸ್ ಬರುತ್ತಾ? ಬರಲ್ಲ. ಮತ್ತೊಂದು ಏನಾಗಿದೆ, ಪೇಟಿಎಂ ಫೋನ್ ಪೇ ಬಂದು ಮತ್ತೊಂದು ಏನಾಗಿದೆ ಅಂದ್ರೆ ಇವಾಗ ಕೂಲಿ ಕಾರ್ಮಿಕ ನಮ್ಮ ಕಡೆ ಇರೋ ಕೂಲಿ ಕಾರ್ಮಿಕರು ಜಾಸ್ತಿ. ಅವ್ರು ಏನ್ ಮಾಡ್ತಾರೆ, ನಮಗೆ ಫೋನ್ ಪೇ ಪೇಟಿಎಂ ಮಾಹಿತಿ ಇಲ್ಲದೆ ಅಣ್ಣ ಒಂದು 1000 ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಣ್ಣ, ಒಂಚೂರು ಕ್ಯಾಶ್ ಕೊಡೋಣ ಕೂಲಿ ಅಂದ್ರೆ ಅವರಿಗೆ ಓನರ್ಗಳು ಏನ್ ಮಾಡಿರ್ತಾರೆ, ಪೇಟಿಎಂ ಅಲ್ಲಿ ಮಾಡಿರ್ತಾರೆ. ಅವ್ರು ನಮ್ಮ ಹತ್ರ ಅಂಗಡಿ ಡೈಲಿ ಕಸ್ಟಮರ್ ನಾವು ಕಳ್ಕೊಳ್ಳೋಕೆ ಕಷ್ಟ ಆಗಲ್ಲ. ಅವ್ರು ಏನು ಮಾಡ್ತಾರೆ, ಅಣ್ಣ 1000 ರೂಪಾಯಿ ನಮ್ಮ ಓನರ್ ಕಳಿಸ್ತಾರಣ್ಣ, ನೀವು ಒಂಚೂರು 1000 ರೂಪಾಯಿ ಕೊಟ್ಬಿಡೋಣ ಅಂತ ದಿನಕ್ಕೊಂದು 2-3 ಮಿನಿಮಮ್ 2-3 ಕಸ್ಟಮರ್ ಅವ್ರು ಬಂದಿರ್ತಾರೆ. ನಾವು ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ. ನಮ್ಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿನೂ ಇದ್ದಿಲ್ಲ. ಈಗ ನಮ್ಮ ಫಸ್ಟಿಗೆ ಆವಾಗೆಲ್ಲ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ರು, ಫೋನ್ ಪೇ ಇಟ್ಕೊಳ್ಳಿ, ಪೇಟಿಎಮ್ ಇಟ್ಕೊಳ್ಳಿ, ಅದರಿಂದ ಏನಾಗುತ್ತೆ ನಿಮ್ಗೆ ಟ್ಯಾಕ್ಸ್ ಬರುತ್ತೆ, ಇದು ಬರುತ್ತೆ ಅಂತ ನಮ್ಗೆ ಯಾರು ಸರಿಯಾದ ಬ್ಯಾಂಕಿನವರಾಗಲಿ ಮತ್ತೊಬ್ಬರಾಗಲಿ ಯಾರು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ನೀವು ಈ ಪೇಟಿಎಮ್ ಫೋನ್ ಪೇ ಇಟ್ಕೊಂಡ್ರೆ ಮುಂದೊಂದು ದಿನ ನಿಮ್ಗೆ ಟ್ಯಾಕ್ಸ್ ಬರುತ್ತೆ, GST ಕಟ್ಟಬೇಕಾಗತ್ತೆ, ಅದು ಮಾಡಬೇಕಾಗತ್ತೆ, ನಮ್ಗೆ ಯಾರು ಅದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ. ನಾವು ಏನು ಮಾಡ್ಕೊಂಡು ಎಲ್ಲ ಪ್ರತಿಯೊಬ್ಬರು ಫೋನ್ ಪೇ, ಈಗ ಒಂದು ಚಿಕ್ಕ ಮ್ಯಾಚ್ ಬಸ್ ತಗೊಂಡ್ರು ಅವನು ಪೇಟಿಎಮ್ ಮಾಡ್ತಾನೆ. ಚೇಂಜಸ್ ನಮಗೊಂದು ಚೇಂಜಸ್ ಸಮಸ್ಯೆ ಉಳಿಯುತ್ತಲ್ಲ ಅಂತ ನಾವು ಪೇಟಿಎಮ್ ಗೂಗಲ್ ಪೇ ಮಾಡ್ಕೊಂಡು ಇದು ಈ ಥರ ಇದು ಬಂದ್ಬಿಟ್ಟಿದೆ. ಕ್ವಿಕ್ಲಿ ಸರ್. ಮೇಡಮ್, ಈಗ ಅವ್ರು ಏನು ಬಂದಿದೆ ಅಂತ ಹೇಳ್ತಿದ್ದಾರೆ, ಅವ್ರೀಗ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ನಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ ತಕ್ಷಣ ಆದೇಶವನ್ನಂತೂ ಮಾಡಲ್ಲ. ಪ್ರತಿಯೊಂದಕ್ಕೂ ಕೂಡ ಕಾನೂನು ಪ್ರಕರಣ ಮಾಡ್ತಾ ಹೋಗ್ತಾರೆ. ಇವರು ಅದಕ್ಕೆ ಆಕ್ಷೇಪಣೆಗಳನ್ನ ಸಲ್ಲಿಸಲಿ, ದಾಖಲೆಗಳ ಸಮೇತ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಅಧಿಕಾರಿಗಳು ತಗೊಂಡೇ ಇಲ್ಲ, ಅಷ್ಟು ಅಮೌಂಟ್ ಅಷ್ಟು ಟ್ರಾನ್ಸಾಕ್ಷನ್ ಆಗೇ ಇಲ್ಲ ಅಂತ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಯಾಕೆಂದ್ರೆ ಇವರ UPI ನಲ್ಲಿ ಏನ್ ಟರ್ನ್ ಓವರ್ ಇದೆ ಆ ಟರ್ನ್ ಓವರ್ ಬೇಸ್ ಇಟ್ಕೊಂಡೇ ನಮ್ಮ ಅಧಿಕಾರಿಗಳು ತೆರಿಗೆಯನ್ನ ಲೆಕ್ಕಾಚಾರ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಇವರು ಏನಾದ್ರು ಪುರಾವೆಗಳನ್ನ ಸಲ್ಲಿಸಿದ್ದೆ ಆದ್ರೆ ನಮ್ಮ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ ಮೇಡಮ್. ಓಕೆ, ಮುಂದುವರ್ಸೋಣ. ಜೊತೆಗೆ ಹಾಗೇನೆ ಪ್ರಕಾಶ್ ಅವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಇದು ಬಂದಿದೆ ವಿಜಯ್ ಅವರೇ, ಏನಂತ ನೋಟಿಸ್ ಬಂದಿದೆ? ನೀವೇನ್ ಬಿಸ್ನೆಸ್? ಚಿಕ್ಕದಾಗಿ ನಾಗರಬಾವಿಯಲ್ಲಿ ಬೇಕರಿ ಮಾಡ್ಕೊಂಡಿದ್ದೀವಿ ನಾವು. ಒಂದು ರೀಸೆಂಟ್ ಆಗಿ ಇವಾಗ 4 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ಗೆ ಟ್ಯಾಕ್ಸ್ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ ಅಷ್ಟೊಂದು ಏನು ಮಾಹಿತಿ ಇಲ್ಲ. ನಾವು ಕಲ್ತಿರೋದು SLC, ಊರಲ್ಲಿ ಇದ್ದು ಸಣ್ಣ ಪುಟ್ಟ ಏನು ಮಾಡ್ಕೊಂಡು ಬೇಕರಿ ಮಾಡ್ಬೇಕಂತ ಬಂದಿದ್ವಿ. ಇದೀಗ ಸಡನ್ ಆಗಿ ನಮಗೆ ರಿಜಿಸ್ಟರ್ ಪೋಸ್ಟ್ ಬಂದ್ಬಿಟ್ಟಿದೆ. ಅದು ಬಂದಾಗ್ಲೂ ಅದು ಏನಕ್ಕೆ ಬಂದಿದೆ ಏನು ಅಂತ ನಂಗೆ ಅದ್ರ ಬಗ್ಗೆನೂ ಸರಿ ಮಾಹಿತಿ ಇಲ್ಲ. ಅದನ್ನ ಹಾಗೆ ನಾವು ಸೈಡಲ್ಲಿ ಇಟ್ಟಿವಿ. ಕಡೆ 1 ವಾರ ಹಿಂಗೆ ನಮ್ಗೆ ಅಕ್ಕಪಕ್ಕದವ್ರು ಗೊತ್ತಿರೋರ ಹತ್ರ ಪರಿಚಯದವ್ರ ಹತ್ರ ಈ ಥರ ಬಂದಿದೆ ಅಂತ ಕೇಳಿದಾಗ ಅವರು ನಿನಗೆ ಈ ಥರಪ್ಪ ನೋಟಿಸ್ ಬಂದಿದೆ ಹಂಗಿದೆ ಅಂತ ಹೇಳಿದ್ರು. ಸರಿ ಅಂತ ನಾನು ಒಬ್ಬರನ್ನ ಕರ್ಕೊಂಡು GST ಆಫೀಸಿಗೂ ಹೋದೆ. ನನಗೀಗ ಬಂದಿರೋದು 41,43,873 ರೂಪಾಯಿ ಕಟ್ಟಬೇಕಂತ ಬಂದಿದೆ. ಓಕೆ, ಎಷ್ಟು ವರ್ಷಕ್ಕೆ ಅಷ್ಟು ಟ್ಯಾಕ್ಸ್? 4 ವರ್ಷಕ್ಕೆ ಮೇಡಮ್. 21, 23, 24 ಅಲ್ಲಿ ಬಂದಿರೋದು. ಇದೀಗ ನಿಮ್ಮ ಆದಾಯ ಎಷ್ಟಿದೆ? 4 ವರ್ಷದಲ್ಲಿ ಅಷ್ಟೆಲ್ಲ ಆದಾಯ ಎಲ್ಲಿದೆ ಮೇಡಮ್ ನಮ್ಮ ಹತ್ರ? ನಾವು ಮಾಡೋದು ಸಣ್ಣ ಬಿಸ್ನೆಸ್, ಒಂದು 10,000 ರಿಂದ 15,000 ಬಿಸ್ನೆಸ್ ಮಾಡ್ತೀವಿ. ಈಗ ನಿಮ್ದೆಲ್ಲ ಡಿಜಿಟಲ್ ಪೇಮೆಂಟ್. ಈಗ ಎಲ್ಲರೂ ಮೊದಲು ಹೇಳ್ತಿದ್ದಂಗೆ ಫೋನ್ ಪೇ ಮಾಡಿ, ಗೂಗಲ್ ಪೇ ಮಾಡಿ ಅಂತ ಪ್ರತಿಯೊಬ್ಬರು ಕಸ್ಟಮರು ಒಂದು ಬೆಂಕಿ ಪಣ್ಣ ತಗೊಂಡ್ರು, ಒಂದು ಬಾಳೆಹಣ್ಣು ತಗೊಂಡ್ರು, ಒಂದು ಅರ್ಧ ಲೀಟರ್ ಟೀ ಹಾಲು ತಗೊಂಡ್ರು ಫೋನ್ ಪೇ ಗೂಗಲ್ ಪೇ ಮಾಡ್ತಾರೆ. ಕ್ಯಾಶ್ ಅಂತ ಬರೋದು ನಮ್ಗೆ ತುಂಬ ಕಡಿಮೆ, ಒಂದು 10% ಕ್ಯಾಶ್ ಬರಲ್ಲ. ಆ ಪ್ರಕಾರವಾಗಿ ಟ್ರಾನ್ಸಾಕ್ಷನ್ ಇದರಲ್ಲಿ ಇದೆ ಎಲ್ಲ. 4 ವರ್ಷದಿಂದ ನಮ್ಗೆ ಕೊಟ್ಟಿದ್ದಾರೆ. ನೀವು 23 ಲಕ್ಷ ಮಾಡಿದ್ದೀರಾ, 33 ಲಕ್ಷ ಮಾಡಿದ್ದೀರಾ, 41 ಲಕ್ಷ ಮಾಡಿದ್ದೀರಾ ಅಂತ. ಹೌದಾ? ನಿಮ್ದು ಅಷ್ಟು ಬಿಸ್ನೆಸ್ ಆಗಿದೆಯಾ ಪ್ರತಿ ವರ್ಷಕ್ಕೆ? ಪ್ರತಿ ವರ್ಷಕ್ಕೆ ಬಿಸ್ನೆಸ್ ಆಗಿ 41 ಲಕ್ಷ ಅಂದ್ರೆ ಮೇಡಮ್, ನಾವು ಮಾಡೋ 10,000 12,000 ಬಿಸ್ನೆಸ್ ಅಲ್ಲಿ ಮಿನಿಮಮ್ ಅಂದ್ರೆ 10,000 ರಿಂದ 12,000 ಫೋನ್ ಪೇನೇ ಬರುತ್ತೆ. 10,000 ರಿಂದ 12,000 ಬಂದ್ರು ನಮ್ಗೆ ವರ್ಷಕ್ಕೆ ಆಗುತ್ತಲ್ಲ ಮೇಡಮ್ ಅದೇ ಥರ. ಬಟ್ ನಾವು ಅದು ನಾವೀಗ ಆಫೀಸರ್ ಹತ್ರ ಇರ್ತಾರೆ, ಆಫೀಸರ್ ಹತ್ರನೂ RR ನಗರ ಆಫೀಸಿಗೆ ಹೋದ್ವಿ. ಸರ್ ಈ ಥರ ನಮಗೆ ಬಂದಿದೆ, ಈ ಥರ ನಾವು ನಮ್ಗೆ ಅದು ಏನಂತ ಗೊತ್ತಾಗ್ತಾ ಇಲ್ಲ, ಇದ್ರ ಬಗ್ಗೆ ಏನಾರು ಅಂತ ಕೇಳಿದಾಗ ಅವ್ರು ಸರ್ ಇಲ್ಲಪ್ಪ ನೀವು GST ಇದು ಮಾಡಬೇಕು, ಇದಕ್ಕೆ ಅವ್ರು ಹೇಳಿರೋದು ನನಗೆ 28 ಲಕ್ಷ ರೂಪಾಯಿ ಕಟ್ಟಬೇಕಂತ. ನಮ್ಗೆ ಅದು ಕೇಳಿ ಗಾಬರಿ ಆಯಿತು. ಇಷ್ಟಲ್ಲಿ ನಾವು ಎಷ್ಟೊಂದು ಅಮೌಂಟ್ ನಾವು ಜೀವನದಲ್ಲಿ ದುಡ್ದಿಲ್ಲ, ಎಷ್ಟೊಂದು ಅಮೌಂಟ್ ನಾವು ನೋಡವಿಲ್ಲ. ಮಾಡಿರೋ 10-15 ಬಿಸ್ನೆಸ್ ಅಲ್ಲಿ ನಮ್ಮ ಖರ್ಚು, ಶಾಲೆ ಮಕ್ಕಳು ಸ್ಕೂಲ್ ಫೀಸು, ಮನೆ ತಿಂಗಳಿಗೆ ಅಲ್ಲಲ್ಲ ಬಿಸ್ನೆಸ್ ಮಾಡೋದು, ಅದ್ರಲ್ಲಿ ನಮಗೆ ಸಿಗೋದು ಲಾಭ. ಎಲ್ಲಾ ಖರ್ಚು ಹೋಗಿ ನಮಗಂತ ಪರ್ಸನಲ್ ಉಳಿದು 500 ರಿಂದ 600 ರೂಪಾಯಿ. ಅಂದ್ರೆ ಹುಡುಗರ ಸಂಬಳ ಕೊಟ್ಟು ಮನೆ ಬಾಡಿಗೆ ಅಲ್ಲಲ್ಲ ಪರ್ ಡೇ ಹೇಳ್ತಾ ಇರೋದು ನಾನು. ಪರ್ ಡೇ ಬಿಸ್ನೆಸ್ ಹೇಳ್ತಾ ಇರೋದು. ಮನೆ ಖರ್ಚು, ಹುಡುಗರ ಸಂಬಳ ಕೊಟ್ಟು ನಮ್ಗೆ ಉಳಿದ 500 ರಿಂದ 600 ರೂಪಾಯಿ ನಮ್ಮ ಪರ್ಸನಲ್ ಅಂತ ಉಳಿದು. ಅಂದ್ರೆ ಹುಡುಗರ ಸಂಬಳ, ಮನೆ ಬಾಡಿಗೆ, ಇವಾಗ ನಮ್ಗೆ ಗೊತ್ತು ಮನೆ ಬಾಡಿಗೆ ಎಷ್ಟಿದೆ, ನಮ್ಮ ಖರ್ಚು ಎಷ್ಟಿದೆ ಅಂತ. ಇಷ್ಟೆಲ್ಲ ಹೋಗಿ ನಾವು ಆಫೀಸ್ ಹತ್ರ ಕೇಳಿದಾಗ ಆಫೀಸವ್ರು ಹಿಂಗೆ ಅಂದರು. ಅವು ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಅದಕ್ಕೆ ನಾವು ನಮ್ಮ ಕಾರ್ಮಿಕ ಪರಿಷತ್ತು ರವಿ ಶೆಟ್ಟಿ ಸರ್ ಹತ್ರ ಹೋಗಿ, ಸರ್ ಈ ಥರ ನಮಗೆ ಬಂದಿದೆ, ಇದು ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಇಷ್ಟು ಅಮೌಂಟ್ ನಾವು ಲೈಫಲ್ಲಿ ನೋಡಲಿಲ್ಲ, ಇಷ್ಟು ಅಮೌಂಟ್ ನಾವು ಹೆಂಗೆ ಕಟ್ಟಬೇಕು, ಅದು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗಿದೆ. ನಾವು ರವಿ ಶೆಟ್ಟಿ ಬೈಂದರವರು ಹೋಗಿ ಇದು ಮಾಡಿದ್ವಿ. ಅವ್ರು ಬಂದಾಗ ಇಲ್ಲಿಗ ಇದು ಮಾಡಿ TVR ಬಂದು ಇದಾಗಿದೆ. ಓಕೆ
ಸೊ ಈಗ ಏನ್ ಮಾಡ್ತೀರಾ? ಅಷ್ಟೊಂದು ಅಮೌಂಟ್ ಬಂದಿದೆ ಅಲ್ಲ, ಈಗ 28 ಲಕ್ಷ ಕಟ್ಟಬೇಕು ಅಂದ್ರೆ ಏನ್ ಮಾಡ್ತೀರಾ? ಎಲ್ಲಿಂದ ಕೊಟ್ಟು ನಮ್ಮ ಅಂಗಡಿ ಮಾರಿದ್ರು ನಮ್ಮ ಹತ್ರ ಅಷ್ಟು ದುಡ್ಡು ಅಂತ ನಮ್ಮ ಹತ್ರ ಹಂಚಿಕೊಳ್ಳಂತೂ ಸಾಧ್ಯ ಇಲ್ಲ. ನಾವು ಇಡೀ ಜೀವನ ದುಡ್ಡು ಅಷ್ಟು ದುಡ್ಡು ಅಂತೂ ನಮ್ಮ ಹತ್ರ ನೋಡೋಕ್ಕಾಗಲ್ಲ. ಅದಕ್ಕೆ ನಾವೀಗ ಏನಾದ್ರು ಈಗ ಆಫೀಸರ್ಸ್ ಬಂದಿದ್ದಾರೆ, ಅದಕ್ಕೆ ಏನಾದ್ರು ಒಂದು ಪರಿಹಾರ ಸೃಷ್ಟಿಸ್ತಾರೆ. ಇಲ್ಲಾಂದ್ರೆ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವಿ ಸಲ್ಲಿಸು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಈಗ ಸೋಮವಾರ ದಿನ ಹೋಗಿ ನಾವು ಮುಖ್ಯಮಂತ್ರಿ ಭೇಟಿಯಾಗಿ ಸರ್ ಈ ತರ ನಮ್ಗೆ ಈ ತರ ಬಂದಿದೆ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರು, ಸಣ್ಣ ಪುಟ್ಟ ಅಂಗಡಿಯವರು, ನಾವೇನೋ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲ ಅಥವಾ ದೊಡ್ಡ ಅಂಗಡಿ ಇಟ್ಕೊಂಡವರಲ್ಲ. ಏನು ನೋಟಿಸ್ ಬಂದ ದಿನ, ನೋಟಿಸ್ ನೋಡಿದ ತಕ್ಷಣ ನಿಮ್ಗೆ ಇಲ್ಲ ಇಷ್ಟು ನೀವು ಕಟ್ಟಬೇಕಾಗತ್ತೆ ಅಂತ ಹೇಳಿದ ದಿವಸ ನಿಮಗೆ ಹೇಗೆ ಅನಿಸ್ತು? ನೋಟಿಸ್ ಬಂದಾಗ ಇದು ಏನಕ್ಕೆ ಬಂದಿದೆ, ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗಿಲ್ಲ. 4 ದಿನ ಒಂದೊಂದು ಸೈಡಾಗಿ ಇಟ್ಬಿಟ್ಟು ಹಂಗೆ ಏನೋ ರಿಜಿಸ್ಟರ್ ಬಂದಿದೆ, ಏನೋ ಪೋಸ್ಟ್ ಬಂದಿದೆ ಅಂತ ಸೈಡಲ್ಲಿ ಇಟ್ಬಿಟ್ಟೆ. ಇವಾಗ 4 ಜನ ಹತ್ರ ಈ ಕಸ್ಟಮರ್ ಹತ್ರ ನಮ್ಗೆ ಗೊತ್ತಿರೋ ಕೇಳಿದಾಗ, ಇಲ್ಲಪ್ಪ ಇದು ಟ್ಯಾಕ್ಸ್ ಆಫೀಸಿಂದ ಬಂದಿದೆ, ನೀನು ಅಲ್ಲಿ ಹೋಗಿ ವಿಚಾರಿಸು ಅಂತ ಹೇಳ್ಬೋದಾಗ ಅವ್ರು ನಮ್ಮ ಆಫೀಸರ್ ಈ ಥರ ಹೇಳಿದ್ರು. ಆ ಥರ ಹೇಳಿದಾಗ ನಮ್ಗೆ ಅಲ್ಲಿ ಏನು ಮಾಡ್ಬೇಕಂತ ದಿಕ್ಕು ತೋಚಿದೆ. ನಾವು ಅವ್ರ ಹತ್ರ ಏನು ಮಾತಾಡಿದೆ ವಾಪಸ್ ಬಂದ್ಬಿಟ್ವಿ. ಅಂದ್ರೆ ಅವ್ರ ಹತ್ರ ನಮ್ಗೆ ಏನು ಅವ್ರ ಹತ್ರ ಕೇಳೋಕ್ಕೆ ಅವಕಾಶ ಇದು ಇಲ್ಲ. ನಮ್ಗೆ ಅವ್ರಿಗೆ ಏನು ಹೇಳ್ಬೇಕಂತ ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲಲ್ಲ, ಆದರೆ ಎಲ್ಲಿಂದ ಬಂದಿದೆ, ಹೆಂಗೆ ಬಂದಿದೆ, ಯಾಕೆ ಬಂದಿದೆ ಅಂತ. ಆಮೇಲೆ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತಾ ಫೋನ್ ಪೇ ಇಂದ ಬಂದಿದೆ, ಪೇಟಿಎಂ ಇಂದ ಬಂದಿದೆ ಅಂತ ಮಾಹಿತಿ ಗೊತ್ತಾಯ್ತು. ಓಕೆ, ನಾನು ಕ್ವಿಕ್ ಆಗಿ ಶಾಂತನಾರಾಯಣ ಅವರ ರಿಯಾಕ್ಷನ್ ತಗೊಂಡು ಆನಂತರ ಪ್ರಕಾಶ್ ಅವ್ರಿಗೆ ಹೋಗ್ತೀನಿ. ಏನು ಹೇಳ್ತೀರಿ? ನೋಡಿ, ಈಗ ತಮಗೇನು ನೋಟಿಸ್ ಬಂದಿದೆಯಲ್ಲ, ನೋಟಿಸ್ ಬಂದ್ಮೇಲೆ ನಿಮ್ದು ಒಂದು ಟರ್ನ್ ಓವರ್ ಅಂತ ಫಿಕ್ಸ್ ಮಾಡಿದ್ದಾರೆ. 4 ವರ್ಷದ್ದು ಅಂತ ಹೇಳಿದ್ರಿ, ಪ್ರತಿ ವರ್ಷದಲ್ಲಿ ಇಷ್ಟು ಟರ್ನ್ ಓವರ್ ಇದೆ, ಅದಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ನಮ್ಮ ಆಫೀಸರ್ಸ್ ನೋಟಿಸ್ ಕೊಟ್ಟಿದ್ದಾರಲ್ಲ. ತಮಗೆ ಆ ಪ್ರತಿ ವರ್ಷದಲ್ಲಿ ಎಷ್ಟು ಟರ್ನ್ ಓವರ್ ಇದೆ, ಅದು ತಮ್ಮ UPI ಮುಖಾಂತರ ಯಾವ ಮೂಲಗಳಿಂದ ಬಂದಿದೆ, ಅದು ಮಾತ್ರ ಬಂದಿದೆಯಾ ಅಥವಾ ಬೇರೆ ಬಿಸ್ನೆಸ್ ಏನಾದರೂ ನಿಮಗೆ ಲೋನ್ ಮುಖಾಂತರ ಬೇರೆ ಏನಾದರೂ ಬಂದಿದೆಯಾ, ಅಥವಾ ನಿಮ್ಮ ಸಂಬಂಧಿಕರು ಏನಾದರೂ ನಿಮಗೆ ಸಾಲವಾಗಿ ಕೊಟ್ಟಿದ್ದಾರಾ, ಇವೆಲ್ಲವನ್ನು ಕೂಡ ನಮಗೆ ಒಂದು ಬೈಫರ್ಕೇಶನ್ ಮಾಡಿ ಕೊಟ್ರೆ, ಅಂದರೆ ಇದು ನನ್ನ ಬಿಸ್ನೆಸ್ ರಿಲೇಟೆಡ್ ಮಾತ್ರ, ನಾನೇನು ಸೇಲ್ಸ್ ಮಾಡಿದ್ದೀನಿ ಆ ಸೇಲ್ಸ್ ಬಂದಿರೋದು ಎಷ್ಟು ಅಮೌಂಟ್ ಅಂತ ತಾವು ಕ್ಲಾಸಿಫಿಕೇಶನ್ ಮಾಡಿ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಅದನ್ನ ಪರಿಶೀಲಿಸ್ತಾರೆ. ಬಂದಿದ್ಯಾ ಆ ಥರ ಏನಾದರೂ ಬೇರೆ ಹಣ ಬಂದಿದ್ಯಾ ನಿಮ್ಮ ಊರ? ಅಂದ್ರೆ ನಾವೊಂದು ಊರ ಕಡೆಯಿಂದ 2 ಲೋನ್ ಮಾಡಿದ್ವಿ. ಬಿಸ್ನೆಸ್ ಮಾಡ್ಬೇಕಿದ್ರೆ ಈಗ ನಮ್ಮ ದುಡ್ಡು ಇಟ್ಕೊಂಡು ಬಂದವರಲ್ಲ ನಾವು, ಅಲ್ಲಿ ಊರ ಕಡೆಯಿಂದ ಏನಾದ್ರು ಯಾರಿಗೆ ಕೇಳಿದ್ರು ಊರಲ್ಲಿ ಒಂದು ಸ್ವಲ್ಪ ಲೋನ್ ಮಾಡಿ ಹಾಕಿದ್ವಿ. ಮತ್ತೊಂದು ಈಗ ಫೋನ್ ಪೇ, ಪೇಟಿಎಂ ಬಂದು ಸ್ವಲ್ಪ ಅಂದ್ರೆ ಒಂದು ಅಂದಾಜು ಎಷ್ಟು ಇಷ್ಟು ಟ್ಯಾಕ್ಸ್ ಬರೋಷ್ಟು ಲೋನ್ ಮಾಡಿದ್ದೀರಾ? ಅಂದ್ರೆ ಈಗ ಇಲ್ಲಿ 4 ಇಯರ್ಸ್ ಅಂತ ಏನಿಲ್ಲ, ಒಂದು 2 ಇಯರ್ಸ್ ಅಲ್ಲಿ ಒಂದು 2 lakh 3 lakh ಬಿಸ್ನೆಸ್ ಮಾಡುವಾಗ ಅದಕ್ಕೆ 28 ಲಕ್ಷ ಟ್ಯಾಕ್ಸ್ ಬರುತ್ತಾ? ಬರಲ್ಲ. ಮತ್ತೊಂದು ಏನಾಗಿದೆ, ಪೇಟಿಎಂ ಫೋನ್ ಪೇ ಬಂದು ಮತ್ತೊಂದು ಏನಾಗಿದೆ ಅಂದ್ರೆ, ಇವಾಗ ಕೂಲಿ ಕಾರ್ಮಿಕ ನಮ್ಮ ಕಡೆ ಇರೋ ಕೂಲಿ ಕಾರ್ಮಿಕರು ಜಾಸ್ತಿ. ಅವ್ರು ಏನ್ ಮಾಡ್ತಾರೆ, ನಮಗೆ ಫೋನ್ ಪೇ ಪೇಟಿಎಂ ಮಾಹಿತಿ ಇಲ್ಲದೆ, ಅಣ್ಣ 1,000 ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಣ್ಣ, ಒಂಚೂರು ಕ್ಯಾಶ್ ಕೊಡೋಣ ಕೂಲಿ ಅಂದ್ರೆ ಅವರಿಗೆ ಓನರ್ಗಳು ಏನ್ ಮಾಡಿರ್ತಾರೆ, ಪೇಟಿಎಂ ಅಲ್ಲಿ ಮಾಡಿರ್ತಾರೆ. ಅವ್ರು ನಮ್ಮ ಹತ್ರ ಅಂಗಡಿ ಡೈಲಿ ಕಸ್ಟಮರ್ ನಾವು ಕಳ್ಕೊಳ್ಳೋಕೆ ಕಷ್ಟ ಆಗಲ್ಲ. ಅವ್ರು ಏನು ಮಾಡ್ತಾರೆ, ಅಣ್ಣ 1,000 ರೂಪಾಯಿ ನಮ್ಮ ಓನರ್ ಕಳಿಸ್ತಾರಣ್ಣ, ನೀನು ಒಂಚೂರು 1,000 ರೂಪಾಯಿ ಕೊಟ್ಬಿಡೋಣ ಅಂತ ದಿನಕ್ಕೊಂದು 2-3 ಮಿನಿಮಮ್ 2-3 ಕಸ್ಟಮರ್ ಅವ್ರು ಬಂದಿರ್ತಾರೆ. ನಾವು ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ. ನಮ್ಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿನೂ ಇದ್ದಿಲ್ಲ. ಈಗ ನಮ್ಮ ಫಸ್ಟಿಗೆ ಆವಾಗೆಲ್ಲ ಡಿಜಿಟಲ್ ಇಂಡಿಯಾ ಅಂತ ಹೇಳಿದ್ರು, ಫೋನ್ ಪೇ ಇಟ್ಕೊಳ್ಳಿ, ಪೇಟಿಎಂ ಇಟ್ಕೊಳ್ಳಿ, ಅದರಿಂದ ಏನಾಗುತ್ತೆ, ನಿಮ್ಗೆ ಟ್ಯಾಕ್ಸ್ ಬರುತ್ತೆ, ಇದು ಬರುತ್ತೆ ಅಂತ ನಮ್ಗೆ ಯಾರು ಸರಿಯಾದ ಬ್ಯಾಂಕಿನವರಾಗಲಿ ಮತ್ತೊಬ್ಬರಾಗಲಿ ಯಾರು ನಮ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ನೀವು ಈ ಪೇಟಿಎಮ್ ಫೋನ್ ಪೇ ಇಟ್ಕೊಂಡ್ರೆ ಮುಂದೊಂದು ದಿನ ನಿಮ್ಗೆ ಟ್ಯಾಕ್ಸ್ ಬರುತ್ತೆ, GST ಕಟ್ಟಬೇಕಾಗತ್ತೆ, ಅದು ಮಾಡಬೇಕಾಗತ್ತೆ, ನಮ್ಗೆ ಯಾರು ಅದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ. ನಾವು ಏನು ಮಾಡ್ಕೊಂಡು ಎಲ್ಲ ಪ್ರತಿಯೊಬ್ಬರು ಫೋನ್ ಪೇ, ಈಗ ಒಂದು ಚಿಕ್ಕ ಮ್ಯಾಚ್ ಬಸ್ ತಗೊಂಡ್ರು ಅವನು ಪೇಟಿಎಂ ಮಾಡ್ತಾನೆ. ಚೇಂಜಸ್ ನಮಗೊಂದು ಚೇಂಜಸ್ ಸಮಸ್ಯೆ ಉಳಿಯುತ್ತಲ್ಲ ಅಂತ ನಾವು ಪೇಟಿಎಂ ಗೂಗಲ್ ಪೇ ಮಾಡ್ಕೊಂಡು ಈ ಥರ ಇದು ಬಂದ್ಬಿಟ್ಟಿದೆ. ಕ್ವಿಕ್ಲಿ ಸರ್. ಮೇಡಮ್, ಈಗ ಅವ್ರು ಏನು ಬಂದಿದೆ ಅಂತ ಹೇಳ್ತಿದ್ದಾರೆ, ಅವ್ರೀಗ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ನಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ ತಕ್ಷಣ ಆದೇಶವನ್ನಂತೂ ಮಾಡಲ್ಲ. ಪ್ರತಿಯೊಂದಕ್ಕೂ ಕೂಡ ಕಾನೂನು ಪ್ರಕರಣ ಮಾಡ್ತಾ ಹೋಗ್ತಾರೆ. ಇವರು ಅದಕ್ಕೆ ಆಕ್ಷೇಪಣೆಗಳನ್ನ ಸಲ್ಲಿಸಲಿ, ದಾಖಲೆಗಳ ಸಮೇತ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಟ್ರಾನ್ಸಾಕ್ಷನ್ ಆಗೇ ಇಲ್ಲ ಅಂತ ಇದ್ದಾರೆ. ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಯಾಕೆಂದ್ರೆ ಇವರ UPI ನಲ್ಲಿ ಏನ್ ಟರ್ನ್ ಓವರ್ ಇದೆ, ಆ ಟರ್ನ್ ಓವರ್ ಬೇಸ್ ಇಟ್ಕೊಂಡೇ ನಮ್ಮ ಅಧಿಕಾರಿಗಳು ತೆರಿಗೆಯನ್ನ ಲೆಕ್ಕಾಚಾರ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಇವರು ಏನಾದ್ರು ಪುರಾವೆಗಳನ್ನ ಸಲ್ಲಿಸಿದ್ದೆ ಆದ್ರೆ ನಮ್ಮ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ.